ಇನ್ನು ನಿನ್ನೆ ಅಧಿವೇಶನ ಮುಗೀತಾ ಇದ್ದಂತೆ ಶಾಸಕರು ಸಚಿವರು ಎಲ್ಲರೂ ಒಂದು ಖಾಸಗಿ ಹೋಟೆಲಲ್ಲಿ ಸೇರ್ಕೊಳ್ತಾರೆ. ಡಿನ್ನರ್ ಮೀಟಿಂಗ್ ಅಂತ. ಡಿನ್ನರ್ ಮೀಟಿಂಗ್ ಅಲ್ಲಿ ಒಂದಿಷ್ಟು ವಿಚಾರಗಳು ಚರ್ಚೆ ಆಗುತ್ತೆ. ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗುತ್ತೆ. ಅಧಿವೇಶನ ಮುಗಿದ ನಂತರ ಅಧಿವೇಶನ ಮುಗಿತಿದ್ದಂತೆ ಗರಿಗೆದರಿದ ಸಚಿವರ ಡಿನ್ನರ್ ಮೀಟಿಂಗ್. ತಡರಾತ್ರಿ ಡಿನ್ನರ್ ಮೀಟಿಂಗ್ಗೆ ಒಂದ್ ಕಡೆ ಸಚಿವರು, ಇನ್ನೊಂದ್ ಕಡೆ ಶಾಸಕರು ಸೇರಿರ್ತಕ್ಕಂಥದ್ದು. ಇದು ಸಾಕಷ್ಟು ಕುತೂಹಲ ಮೂಡಿಸಿದೆ. SC ST ಶಾಸಕರ ಸಚಿವರ ಒಂದು ಡಿನ್ನರ್ ಮೀಟಿಂಗ್ ಇದು. ಬೆಂಗಳೂರಿನಲ್ಲಿ ತಡರಾತ್ರಿ ಖಾಸಗಿ ಹೋಟೆಲಲ್ಲಿ ಈ ಒಂದು ಮೀಟಿಂಗ್ ನಡೆಯಿತು. ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್, SC ಮಹದೇವಪ್ಪ, ಶಿವರಾಜ್ ತಂಗಡಗಿ, KH ಮುನಿಯಪ್ಪ ಸೇರಿದಂತೆ ಹಲವು ಶಾಸಕರು ಈ ಒಂದು ಡಿನ್ನರ್ ಮೀಟಿಂಗ್ ಎಲ್ಲ ಭಾಗಿಯಾಗಿತ್ತು. ಅನುದಾನ ಬಳಕೆ ಹಾಗೂ ದಲಿತ CM ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಸಭೆಯಲ್ಲಿ ಚರ್ಚೆ ನಡೆದಿರತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಹೈಕಮಾಂಡ್ CM ಸ್ಥಾನ ಬದಲಾವಣೆ ಮಾಡೋ ಅನಿವಾರ್ಯತೆ ಎದುರಾದ್ರೆ ದಲಿತ ಸಮುದಾಯಕ್ಕೂ ಕೂಡ CM ಸ್ಥಾನ ಒದಗಿಸುವಂತೆ ಪಟ್ಟು ಹಿಡಿತಕ್ಕಂಥ ಒಂದು ತಂತ್ರ ಅಂತ ಹೇಳಬಹುದು. ಹೀಗಾಗಿ ಅಧಿವೇಶನದ ನಡುವೆ ಸಭೆ ಸೇರಿರ್ತಕ್ಕಂಥ ಶಾಸಕರು ಹಾಗೂ ಸಚಿವರು ಇದೇ ಅಧಿವೇಶನ ಮುಗಿದ ತಕ್ಷಣವೇ ರಾಜಕೀಯ ವಲಯದಲ್ಲಿ ಮತ್ತೊಂದು ಚರ್ಚೆಗೆ ಒಂದು ವೇದಿಕೆ ಸಿಕ್ಕಂತಾಗಿದೆ. ತಡರಾತ್ರಿ ನಗರದಲ್ಲಿನ ಒಂದು ಖಾಸಗಿ ಹೋಟೆಲಲ್ಲಿ ಸಚಿವರು ಹಾಗೂ ಶಾಸಕರು ಸೇರ್ಕೊಂಡು ಡಿನ್ನರ್ ಮೀಟಿಂಗ್ ನಡೆಸಿದ್ದಾರೆ. ಇದು ಸಾಕಷ್ಟು ಕುತೂಹಲವನ್ನು ಹುಟ್ಟುಹಾಕಿದೆ. ವಿಶೇಷ ಅಂದ್ರೆ ಈ ಒಂದು ಸಭೆಯಲ್ಲಿ SC ST ಸಮುದಾಯಕ್ಕೆ ಸೇರಿರ್ತಕ್ಕಂಥ ಸಚಿವರು ಮತ್ತು ಶಾಸಕರೇ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿರತಕ್ಕಂಥದ್ದು ಒಂದು ವಿಶೇಷ ಅಂತ ಹೇಳಬಹುದು. ಅಧಿವೇಶನದ ಗದ್ದಲ ಮುಗಿಯುವ ಮುನ್ನವೇ ಇಂಥ ಒಂದು ಸಭೆ ನಡೆದಿರೋದ್ರಿಂದ ಇದರ ಹಿಂದೆ ರಾಜಕೀಯ ಲೆಕ್ಕಾಚಾರ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆಗಳು ಎದ್ದಿದೆ. ನೀವು ಶಾಸಕರು ಸಚಿವರು ಖಾಸಗಿ ಹೋಟೆಲ್ ಒಳಗಡೆ ಹೋಗ್ತಿರೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೋಡೋದಕ್ಕೆ ರಿಪೋರ್ಟರ್ ವಿನೋದ್ ನಮ್ಮೊಂದಿಗೆ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ವಿನೋದ್, ಇದು ನಿಜಕ್ಕೂ ಡಿನ್ನರ್ ಮೀಟಿಂಗ್ ಏನ್ ನಡೀತು ಮೀಟಿಂಗ್ ಅಲ್ಲಿ ನಿನ್ನೆ ಅಷ್ಟಕ್ಕೂ? ಅಧಿವೇಶನ ನಡೆಯುತ್ತೆ, ಅಧಿವೇಶನ ಮುಗಿಸ್ಕೊಂಡು ಸಚಿವರು ಶಾಸಕರು ಎಲ್ಲರೂ ಕೂಡ ಖಾಸಗಿ ಹೋಟೆಲ್ಗೆ ಹೋಗಿ ಸೇರ್ಕೊಳ್ತಾರೆ. ಏನ್ ನಡೀತು ನಿನ್ನೆ ಅಂತ? ಪ್ರಮೋದ್, ಡಿನ್ನರ್ ಪಾಲಿಟಿಕ್ಸ್ ಅನ್ನೋದು ರಾಜ್ಯ ರಾಜಕಾರಣದಲ್ಲಿ ಇದೇನು ಹೊಸದಲ್ಲ. ಯಾವಾಗ ಒಂದು CM ಸಿದ್ದರಾಮಯ್ಯ 2 ವರ್ಷ ಅಧಿಕಾರ ಪೂರ್ಣಾವಧಿ ಮಾಡಿ 2.5 ವರ್ಷಕ್ಕೆ ಕಾಲಿಟ್ಟರು, ಆ ಒಂದು ಸಂದರ್ಭದಲ್ಲಿ ಆ ಸೆಪ್ಟೆಂಬರ್ ಕ್ರಾಂತಿ, ಅಕ್ಟೋಬರ್ ಕ್ರಾಂತಿ, ನವೆಂಬರ್ ಕ್ರಾಂತಿ ಅಂದ್ರೆ ಈ ಒಂದು ಕ್ರಾಂತಿಗಳು ಹೇಳ್ತಾನೆ ಬಂದರು. ಮತ್ತೆ ಅದಕ್ಕೆ ಪೂರಕವಾಗುವಂತಾನೆ ದಲಿತ ಸಚಿವರುಗಳು ಒಂದು ಡಿನ್ನರ್ ಮೀಟಿಂಗ್ ಅನ್ನು ಮಾಡ್ತಾ ಇದ್ರು. ಯಾಕಂದ್ರೆ ಮಹದೇವಪ್ಪ ಆಗಿರಲಿ, ಸತೀಶ್ ಜಾರಕಿಹೊಳಿ ಆಗಿರಲಿ, ಜೊತೆಗೆ ಪರಮೇಶ್ವರ್ ಆಗಿರಲಿ, ಇವರೆಲ್ಲ ದಲಿತ ಸಚಿವರುಗಳಲ್ಲ. ಸೊ ಹಾಗಾಗಿ ದಲಿತ ಸಚಿವರುಗಳೆಲ್ಲ ಸೇರಿ ಒಂದು CM ಸಿದ್ದರಾಮಯ್ಯ ಬೆಂಬಲವಾಗಿ ನಿಂತು ಈ ಒಂದು ಮೀಟಿಂಗ್ ನಲ್ಲಿ ಕೆಲವಷ್ಟು ರೂಪತಂತ್ರಗಳನ್ನು ಮಾಡ್ತಾ ಇದ್ರು. ಆದ್ರೆ ಇಲ್ಲಿ ಈ ಒಂದು ಅಧಿವೇಶನ ನಡೀತಿದೆ. ಇವತ್ತು ಅಧಿವೇಶನದ ಕೊನೆಯ ದಿನ. ಅಧಿವೇಶನ ಕೊನೆಯ ದಿನಕ್ಕಿಂತ ಮುಂಚೆನೆ ಒಂದು ಡಿನ್ನರ್ ಪಾಲಿಟಿಕ್ಸ್ ಮಾಡ್ತಕ್ಕಂಥದ್ದು ನಿಜಕ್ಕೂ ಒಂದು ಕಾಂಗ್ರೆಸ್ ವಲಯದಲ್ಲಿ ಒಂದು ಅಚ್ಚರಿಯೇ ಸರಿ. ಯಾಕಂದ್ರೆ ನಿನ್ನೆ ತಡರಾತ್ರಿ ಏಕಾಏಕಿ ನಿನ್ನೆ ಸೆಷನ್ ನಡೀತಾ ಇತ್ತು. ಸೆಷನ್ ತಡರಾತ್ರಿ ಮುಗಿದ ನಂತರ ಇವರು ದಲಿತ ಸಚಿವರುಗಳು ಮತ್ತೆ ಶಾಸಕರು ಮೀಟಿಂಗ್ ಮಾಡಿದ್ದಾರೆ. ಈ ಒಂದು ಮೀಟಿಂಗ್ ನಲ್ಲಿ ನಮಗೆ ಬಂದಿರತಕ್ಕಂಥ ಇನ್ಸೈಡ್ ಮಾಹಿತಿಗಳ ಪ್ರಕಾರ ಒಂದು CM ಬದಲಾವಣೆ ಏನಾದರೂ ಮಾಡಿದ್ರೆ ಆ ಒಂದು ಸಂದರ್ಭದಲ್ಲಿ ಬೇರೆ ಕಮ್ಯುನಿಟಿಯ ಒಂದು CM ನಾವು ಒಪ್ಕೊಳ್ಳೋದು ಬೇಡ, ದಲಿತ CM ಮಾಡಬೇಕು. ಆ ಒಂದು ದಲಿತ CM ಮಾಡಲೇಬೇಕಂತ ಹೈಕಮಾಂಡ್ ನಾಯಕರ ಮುಂದೆ ಮತ್ತೆ ವೀಕ್ಷಕರ ಮುಂದೆ, ಅಂದ್ರೆ ವರಿಷ್ಠರು ಬಂದು ವೀಕ್ಷಕರು ಇರ್ತಾರೆ, ಅವ್ರಗಳ ಮುಂದೆ ನಾವು ಪಟ್ಟು ಹಿಡಿಬೇಕು. ಮತ್ತೆ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ರಾಜ್ಯದವರು ಇದ್ದಾರೆ, ಅವರು ಒಬ್ಬ ದಲಿತ ನಾಯಕ ಮತ್ತೆ AICC ಅಧ್ಯಕ್ಷ, ಅವ್ರಿಗೆ ನಾವು ಇದನ್ನ ಪಟ್ಟು ಹಿಡಿಬೇಕು ಅನ್ನುವ ಒಂದು ನಿರ್ಣಯವನ್ನು ಮಾಡಿದ್ದಾರೆ. ಇನ್ನು ಪ್ರಮುಖವಾಗಿ 2ನೇ ನಿರ್ಣಯವನ್ನು ಏನಂದ್ರೆ, ಒಂದು ಅಭಿಪ್ರಾಯ ಸಂಗ್ರಹಣೆಯಲ್ಲಿ ಮಾಡೋದಾದ್ರೆ ಅಥವಾ ಗೌಪ್ಯ ಹೋಟಿಗೆ ಮಾಡೋದಾದ್ರೆ ನಾವು CM ಸಿದ್ದರಾಮಯ್ಯನವರ ಪರವಾಗಿ ಇದೀವಿ ಅನ್ನೋ ಒಂದು ಇರ್ದೀವಿ ಅನ್ನೋ ಒಂದು ಮೆಸೇಜ್ ಅನ್ನ ನಿನ್ನೆ ನಡೆದಿರ್ತಕ್ಕಂಥ ಒಂದು ಡಿನ್ನರ್ ಪಾಲಿಟಿಕ್ಸ್ ನಲ್ಲಿ ನಾಯಕರು ನಿರ್ಣಯ ಮಾಡಿದ್ದಾರೆ. ಇನ್ನು ಪ್ರಮುಖವಾಗಿ ಮೂರನೇ ವಿಚಾರ ಅಂದ್ರೆ
ಈಗಾಗಲೇ ನಿನ್ನೆ ಸೇರ್ತಕ್ಕಂಥ ಎಲ್ಲ ನಾಯಕರುಗಳು ಒಂದು ದಲಿತ ನಾಯಕರಿಗೂ ಮತ್ತು SC ನಾಯಕರುಗಳಲ್ವಾ. ಸೊ ಹಾಗಾಗಿ ರಾಜ್ಯದಲ್ಲಿ 224 ಕ್ಷೇತ್ರಗಳ ಪೈಕಿ ಕೆಲವಷ್ಟು ಕ್ಷೇತ್ರಗಳು ರಿಸರ್ವ್ ಕ್ಷೇತ್ರಗಳಿವೆ. ಆ ಒಂದು ರಿಸರ್ವ್ ಕ್ಷೇತ್ರಗಳಲ್ಲಿ ಈ ಒಂದು ಶಾಸಕರು ಅಂದ್ರೆ ಪ್ರತಿನಿಧಿಸತಕ್ಕಂಥ ಕ್ಷೇತ್ರಗಳಿಗೆ ಹೆಚ್ಚಿನ ಅನುದಾನ ಅಂದ್ರೆ SCP TSP ಒಂದು ಕಾಯ್ದೆ ಅಡಿಯಲ್ಲಿ ದಲಿತ ಶಾಸಕರುಗಳ ಸಚಿವರುಗಳಿಗೆ ಅವ್ರ ಕ್ಷೇತ್ರಗಳಿಗೆ ಹೆಚ್ಚಿನ ಅನುದಾನ ಬೇಕಲ್ಲ. ಸೊ ಹಾಗಾಗಿ ನಮ್ಮ ಕ್ಷೇತ್ರಕ್ಕೆ ಇನ್ನೂ ಹೆಚ್ಚಿನ ಅನುದಾನ ಬೇಕನ್ನೋ ಪಟ್ಟು ಹಿಡಿಯುವ ನಿರ್ಣಯವನ್ನು ನಿಂದಿನ ಸಭೆಯಲ್ಲಿ ಒಂದು ಪ್ರಸ್ತಾಪ ಆಯ್ತು. ಸೊ ಎಲ್ಲ ಒಂದ್ ಕಡೆ ನಿನ್ನೆ ಕೇವಲ ಒಂದು ಡಿನ್ನರ್ ಮೀಟಿಂಗ್ ಮಾಡಿ ಒಂದ್ ಕಡೆ DK ಶಿವಕುಮಾರ್ ಚೆಕ್ಮೇಟ್ ಕೊಟ್ರ ಅನ್ನೋದು ಇಲ್ಲಿ CM ಸಿದ್ದರಾಮಯ್ಯ ಅವರು ಬಂದವರೊಂದು ಕಾಣ್ತಿದೆ. ಯಾಕಂದ್ರೆ ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಆಗಿರಲಿ ಮತ್ತೆ KMF ಚುನಾವಣೆ ಆಗಿರಲಿ, ಈ ಒಂದು ಚುನಾವಣೆಯಲ್ಲಿ ಹೈಕಮಾಂಡ್ ನಾಯಕರು ಅಂತಂದ್ರೆ ದಿಢೀರಾಗಿ ಅಂದ್ರೆ ರಾತ್ರೋರಾತ್ರಿ ಈ ಒಂದು ಎಲೆಕ್ಷನ್ಗಳನ್ನ ಕ್ಯಾನ್ಸಲ್ ಮಾಡ್ತಕ್ಕಂಥದ್ದು DK ಶಿವಕುಮಾರ್ ಗೆದ್ದಿದ್ರು ಆ ಒಂದು ಸಂದರ್ಭದಲ್ಲಿ. ಸೊ ಹೀಗಾಗಿ ಎಲ್ಲ ಒಂದ್ ಕಡೆ ಇಲ್ಲಿ DK ಶಿವಕುಮಾರ್ಗೆ ಚೆಕ್ಮೇಟ್ ಕೊಡಕ್ಕೆ ಈ ಒಂದು ಮೀಟಿಂಗ್ ಮಾಡಿ, ಒಂದು ನಾವು CM ಪರವಾಗಿದ್ದೀವಿ, ಎರಡನೇದು ನಮ್ ದಲಿತ CM ಬೇಕು, ಜೊತೆಗೆ ನಮ್ಗೆ ಅನುದಾನ ಬೇಕನ್ನುವ ಈ ಒಂದು 3 ನಿರ್ಣಯವನ್ನ ನಿನ್ನೆ ನಡೆದಿರ್ತಕ್ಕಂಥ ಒಂದು ಏನು ಡಿನ್ನರ್ ಮೀಟಿಂಗ್ ನಲ್ಲಿ ಚರ್ಚೆ ಆಗಿದೆ. ಪ್ರಮೋದ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿನೋದ್.